ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಂಬರತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದ ನಾವು ದಿನಾಲೂ ಒಂದು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಅಥವಾ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾ ಬರೋಣ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದೇ ಪ್ರಕಾರವಾಗಿ ಕಳೆದ ದಿನದಲ್ಲಿ ನಾವು ಖಂಡವಾರು ಎತ್ತರದ ಪರ್ವತಗಳು, ಪ್ರಪಂಚದಲ್ಲಿರ್ತಕ್ಕಂಥ 7 ಖಂಡಗಳು ಮತ್ತು ಅವುಗಳ ಎತ್ತರವಾಗಿರ್ತಕ್ಕಂಥ ಪರ್ವತಗಳನ್ನು ನಿನ್ನೆ ದಿನದಲ್ಲಿ ನೋಡಿದ್ವಿ. ಇವತ್ತಿನ ದಿನ ನಾವು ಯಾವ ವಿಷಯ ಅಂತಂದ್ರೆ ಭಾರತದ ಪ್ರಮುಖ ನೋಟುಗಳ ಮೇಲಿನ ಇರ್ತಕ್ಕಂಥ ಚಿತ್ರ, ಯಾವ ನೋಟಿನ ಮೇಲೆ ಯಾವ ಚಿತ್ರ ಇದೆ ಅಂತಕ್ಕಂತಹ ವಿಷಯವನ್ನು ನಾವು ನೋಡ್ತಾ ಬರೋಣ ಒಂದೊಂದಾಗಿ. ಮೊಟ್ಟ ಮೊದಲನೇ ಬಾರಿಗೆ 10 ರೂಪಾಯಿ ನೋಟಿನ ಮೇಲೆ 10 ರೂಪಾಯಿ ನೋಟಿನ ಮೇಲೆ ಕೊನಾರ್ಕಿನ ಸೂರ್ಯ ದೇವಾಲಯದಲ್ಲಿರ್ತಕ್ಕಂತಹ ಚಿತ್ರವನ್ನು ಹಾಕಲಾಗಿದೆ. ನೋಡಿರಿ, 10 ರೂಪಾಯಿ ನೋಟಿನ ಮೇಲೆ ಕೆಲವೊಂದು ಸಲ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಕೆಲವೊಮ್ಮೆ ಯಾವ ನೋಟಿನ ಮೇಲೆ ಯಾವ ಚಿತ್ರ ಇದೆ ಅಂತಕ್ಕಂಥ ವಿಷಯವನ್ನು ಕೇಳ್ಬೋದು. ತುಂಬ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತಂದ್ರೆ ಇಲ್ಲಿ ಕೊನಾರ್ಕಿನ ಸೂರ್ಯ ದೇವಾಲಯ, ಆ ಒಂದು ಚಿತ್ರದ ಏನು ನಾವು ಚಿತ್ರವನ್ನು ಚಕ್ರದ ಚಿತ್ರವನ್ನು ನೋಡ್ತಾ ಇದ್ದೀವಲ್ಲ, ಅದನ್ನು ಆ ಒಂದು ಕೊನಾರ್ಕಿನ ಸೂರ್ಯ ದೇವಾಲಯದಲ್ಲಿರ್ತಕ್ಕಂತಹ ಚಿತ್ರವನ್ನು ಇಲ್ಲಿ ಹಾಕಲಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 20 ರೂಪಾಯಿ ನೋಟು. 20 ರೂಪಾಯಿ ನೋಟ್ ಅಂತೂ ನಾವು ನೋಡೇ ಇರ್ತೀವಿ. ಅಲ್ಲಿ ಎಲ್ಲೋರಾದ ಗುಹೆಗಳು ಮಹಾರಾಷ್ಟ್ರದಲ್ಲಿ ಎಲ್ಲಿ ಕಂಡು ಬರ್ತಾವ್ರಿ? ಅವು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲೋರಾದ ಗುಹೆಗಳ ಒಂದು ಚಿತ್ರವನ್ನು ನಾವು 20 ರೂಪಾಯಿ ನೋಟಿನ ಮೇಲೆ ನೋಡಬಹುದು. ಇದು ಈ ಥರನಾಗಿ ನಾವು ಆ ಗುಹೆಗಳ ಚಿತ್ರವನ್ನು 20 ರೂಪಾಯಿ ನೋಟಿನ ಮೇಲೆ ನೋಡಬಹುದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ 50 ರೂಪಾಯಿ ನೋಟಿನ ಮೇಲೆ ಕಲ್ಲಿನ ರಥ, ಹಂಪಿಯ ಕಲ್ಲಿನ ರಥ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ರಥದ ಚಿತ್ರವನ್ನು 50 ರೂಪಾಯಿ ಅಂದ್ರೆ 50 ರೂಪಾಯಿ ನೋಟಿನ ಮೇಲೆ ಸರ್ಕಾರ ಏನು ಮಾಡಿದೆಪ್ಪ ಅಂತಂದ್ರೆ ಚಿತ್ರವನ್ನು ಆ ನೋಟಿನ ಮೇಲೆ ಮುದ್ರಿಸಿದೆ. ಹಂಪಿಯ ಕಲ್ಲಿನ ರಥವನ್ನು ನಾವು 50 ರೂಪಾಯಿ ನೋಟಿನ ಹಿಂದುಗಡೆ ನೋಡಬಹುದಾಗಿದೆ. ಸೇಮ್ ಅದೇ ರೀತಿಯಾಗಿ ಒಂದು 100 ರೂಪಾಯಿ ನೋಟಿನ ಮೇಲೆ ಯಾವ ಚಿತ್ರ ಇದೆ? ರಾಣಿ ಕಿ ವಾವ್, ಇದು ಗುಜರಾತ್ನಲ್ಲಿ ಕಂಡು ಬರ್ತದ. ಒಂದು 100 ರೂಪಾಯಿ ನೋಟಿನ ಮೇಲೆ ಈ ಒಂದು ಚಿತ್ರವನ್ನು ನಾವು ನೋಡಬಹುದು. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ 200 ರೂಪಾಯಿ ನೋಟಿನ ಮೇಲೆ ಯಾವ ಚಿತ್ರವಿದೆ? ಸಾಂಚಿ ಸ್ತೂಪ ಅಂತ ಕರಿತೀವಿ. ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಸಾಂಚಿ ಸ್ತೂಪ ಅತಿ ಪ್ರಮುಖವಾಗಿರ್ತಕ್ಕಂಥ ಸ್ತೂಪ ಅಂತೇಳಿ ನಾವು ಕರಿತಾ ಬರ್ತೀವಿ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವ ರೂಪಾಯಿ ನೋಟಿನ ಮೇಲೆ? 200 ರೂಪಾಯಿ ನೋಟಿನ ಮೇಲೆ ಸಾಂಚಿ ಸ್ತೂಪದ ಚಿತ್ರವನ್ನು ನಾವು ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ 500 ರೂಪಾಯಿ ನೋಟಿನ ಮೇಲೆ ಕೆಂಪು ಕೋಟೆ ಚಿತ್ರ ಇದೆ. ಅದು ಕೆಂಪು ಕೋಟೆ ಸರ್ವೇ ಸಾಮಾನ್ಯ ದೆಹಲಿಯಲ್ಲಿ ಕಂಡು ಬರ್ತದೆ. 500 ರೂಪಾಯಿ ನೋಟಿನ ಮೇಲೆ ಯಾವ ಚಿತ್ರ ಇದೆ ಅಂತಂದ್ರೆ ಕೆಂಪು ಕೋಟೆಯ ಚಿತ್ರ ಇರುವುದನ್ನು ನಾವು ನೋಡಬಹುದಾಗಿದೆ. ಸೇಮ್ ಇನ್ನು 2000 ನೋಟಿನ ಮೇಲೆ ಯಾವ ಚಿತ್ರವಿದೆ ಅಂತಂದ್ರೆ ಮಂಗಳಯಾನದ ಚಿತ್ರವನ್ನು 2000 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದೆ. ಮಂಗಳಯಾನದ ಚಿತ್ರ. ಇನ್ನೊಂದು ಕೆಲವೊಂದಿಷ್ಟು ಪ್ರಮುಖ ಮಾಹಿತಿ ಅಂತಂದ್ರೆ, ಈಗ ನೋಟಿನ ಮೇಲೆ ಎಷ್ಟು ಭಾಷೆಗಳಿವೆ ನೋಡ್ರಿ. ನಾವು ನೋಟನ್ನು ನೋಡಿದಾಗ ಅದರ ಮುಂಭಾಗದಲ್ಲಿ 2 ಭಾಷೆಗಳು, ಹಿಂದಿ ಮತ್ತು ಇಂಗ್ಲೀಷ್, ಮತ್ತು ಅದರ ಹಿಂಭಾಗದಲ್ಲಿ 15 ಭಾಷೆಗಳಿವೆ. ಒಟ್ಟು 17 ಭಾಷೆಗಳು ನಾವು ಕರೆನ್ಸಿಯಲ್ಲಿ ಅಥವಾ ನಮ್ಮ ಒಂದು ನೋಟಿನ ಮೇಲೆ ನೋಡಬಹುದು. ಕೆಲವೊಂದಿಷ್ಟು ಮಾಹಿತಿ ನಮಗೆ ಬೇಕಾಗ್ತದೆ ಎಕ್ಸಾಮ್ದಾಗ ಕೇಳಿ, ಅಥವಾ ಸ್ವಲ್ಪ ಕಾಮನ್ ಸೆನ್ಸಿಗಾದರೂ ನಮಗೆ ಇಂತಹ ಮಾಹಿತಿಗಳು ಬೇಕಾಗ್ತವೆ. ಮುಂಭಾಗದಲ್ಲಿ 2 ಭಾಷೆ ಮತ್ತು ಹಿಂಭಾಗದಲ್ಲಿ ನಾವು ಭಾಷೆಗಳನ್ನ ಎಣಿಸ್ತಾ ಬಂದ್ರೆ ಒಟ್ಟು 15 ಭಾಷೆ. ಒಟ್ಟಾರೆಯಾಗಿ ಮುಂಭಾಗ ಮತ್ತು ಹಿಂಭಾಗ ಎರಡೂ ಸೇರಿಸಿದ್ರೆ 17 ಭಾಷೆಗಳು ನೋಟಿನ ಮೇಲೆ ಕಂಡು ಬರ್ತದೆ. ಕನ್ನಡ, ಆಸಾಮಿ, ಬೆಂಗಾಳಿ, ಗುಜರಾತಿ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು ಇವು ನೋಟಿನ ಹಿಂದೆ ಇದೆ. ಹಿಂದಿ ಮತ್ತು ಇಂಗ್ಲೀಷನ್ನು ನಾವು ನೋಟಿನ ಮುಂಭಾಗದಲ್ಲಿ ನೋಡಬಹುದು. ಇದು ನಮ್ಮ ಭಾರತ ಸರ್ಕಾರ ನೋಟುಗಳ ಮೇಲೆ ಇರ್ತಕ್ಕಂತಹ ಚಿತ್ರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದೀವಿ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿವರೆಗೂ ತರಗತಿಯನ್ನು ಕೇಳಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.